ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಬ್ಬೆರೆ ಗ್ರಾಮದಲ್ಲಿ ಬೆಳ್ಳಂಬೆಳಿಗ್ಗೆ ಒಂಟಿ ಸಲಗ ಪ್ರತ್ಯಕ್ಷವಾಗಿ ಅಚ್ಚರಿ ಮತ್ತು ಆತಂಕವನ್ನು ಮೂಡಿಸಿದೆ. ಕೆಬ್ಬೆರೆ ಕೆರೆಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು ಇದೊಂದು ಆತಂಕದ ವಿಷಯವಾಗಿದೆ. ಒಂಟಿ ಸಲಗ ಕಂಡು ಸುತ್ತಮುತ್ತಲ ಗ್ರಾಮದಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಆಹಾರ ಅರಸಿ ಬಂದು ಗ್ರಾಮದ ಕೆರೆಯಲ್ಲಿ ಒಂಟಿ ಸಲಗ ವಿಹಾರ ನಡೆಸುತ್ತಿದೆ. ಕೆರೆಯಲ್ಲಿ ಬೀಡು ಬಿಟ್ಟ ಒಂಟಿ ಸಲಗ ಹಿಡಿಸಲು ಅರಣ್ಯ ಇಲಾಖೆ ಹರಸಾಹಸ ಪಡುತ್ತಿದ್ದಾರೆ. ನೋಡಿ ಹಿಡ್ಕೊಂಡು ಬಂದಿದ್ದೀನಿ ಈಗ ಹೆಂಗೋಯ್ತದ ನೋಡ ಈಗ ನೋಡಿ ಹೆಂಗ್ ಕಾಣಿಸ್ತದೆ ಹೆಂಗೋಯ್ತದ ನೋಡ ಬಾ ಬಾ ಕರ್ಕೊಂಡು ಹಿಡಿಯಕ ನಿನ್ ಮಕ್ಳ ನಿನ್ಗೆ ಹೇಳ್ತಾ ಇರ್ದಿಲ್ಲ. ಮಹಿಳೆಯರಿಗೆ ಸಮಾನತೆ ಕಲ್ಪಿಸುವ ರಾಜಕೀಯವಾಗಿ ಪುರುಷರಷ್ಟೇ ಸಮಾನತೆ ನೀಡುವ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳದ್ದು ಮೊಸಳೆ ಕಣ್ಣೀರಿನ ನಾಟಕವಾಗಿದೆ ಅಂತ ಹಿರಿಯ ವಕೀಲ BT ವಿಶ್ವನಾಥ್ ಹೇಳಿದರು. ಕಲಾಮಂದಿರ ಪಕ್ಕದಲ್ಲಿರುವ ಬೊಂಬೇಗೌಡ ಕಾನೂನು ಕಾಲೇಜು ಕಟ್ಟಡದಲ್ಲಿನ JP ಸ್ಮಾರಕ ವಿದ್ಯಾಸಂಸ್ಥೆಯಲ್ಲಿ ಜಿಲ್ಲಾ ಪತ್ರಕರ್ತರ, ಮುದ್ರಣಕಾರರ, ವಿತರಕರ, ವಿವಿಧೋದ್ದೇಶ ಸಹಕಾರ ಸಂಘದ ಮತ್ತು ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ನಡೆದ ಕನ್ನಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳಾ ಮೀಸಲಾತಿ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ನೀಡಬೇಕೆಂಬ ವಾದ ನೆನ್ನೆ ಮೊನೆಯದಲ್ಲ. ಮಹಿಳೆಯರಿಗೆ ಸಮಬಾಳು ಸಮಪಾಲು ಸಿಗಬೇಕೆಂಬುದು ಎಲ್ಲ ರಾಜಕಾರಣಿಗಳು ಭಾಷಣ ಮಾಡ್ತಾರೆ. ವಾಸ್ತವದಲ್ಲಿ ಅದನ್ನು ಅನುಷ್ಠಾನಗೊಳಿಸಲು ಅವರಿಗೆ ಮನಸ್ಸಾಗ್ತಿಲ್ಲ ಅಂತ ಹೇಳಿದರು. ವೇದ ಕಾಲದಿಂದಲೂ ಮಹಿಳೆಯರನ್ನ ಶೋಷಣೆ ಮಾಡುತ್ತಲೇ ಬರಲಾಯಿತು. ಅದು ಜನಪದೀಯ ಕಾಲದಲ್ಲೂ ಕೂಡ ಮುಂದುವರೆದಿದೆ ಅಂತ ಅವರು ಹೇಳಿದರು. ಮಹಿಳಾ ಮೀಸಲಾತಿಯನ್ನ ಲೋಕಸಭಾ ಸ್ಥಾನಗಳಿಗೆ ಕೊಡಬೇಕು ಅನ್ನುವ ವಾದ ಇವತ್ತಿಂದಲ್ಲ, ನಿನ್ನೆ ಮೊನ್ನೆ ಅಲ್ಲ. 27 ವರ್ಷಗಳ ಕಾಲ ಕಾಂಗ್ರೆಸ್ಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಪುರುಷ ಪ್ರಧಾನ ಪಕ್ಷ ಅನ್ನುವ ಅಪಖ್ಯಾತಿ ನಮಗಿದ್ದರೂ ಕೂಡ ನಾವು ಮಾಡಿದ್ದೇವೆ ಅನ್ನೋ BJP ಕೂಡ ಬೆನ್ನು ತಟ್ಟಿಕೊಳ್ತಾರೆ. ಆದರೆ ನಿಜವಾದ ಅಸಲಿಯತ್ತು ಏನು, ಅಸಲಿ ಬಣ್ಣ ಏನು ಈ ಮೀಸಲಾತಿಗೆ ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಮೀಸಲಾತಿಯ ಕುರಿತು ನಿಜಕ್ಕೂ ಏನು ಹೇಳ್ತಿದ್ದಾರೆ, ಅವರ ನಿಜವಾದ ಬಣ್ಣ ಏನು ರಾಜಕೀಯ ಪಕ್ಷಗಳು? ಅವೆಲ್ಲರೂ ಹೇಳ್ತಾರೆ ಶೇಕಡಾ 100 ನಮಗೆ ಸಹಮತ ಇದೆ, ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು. ಯಾವ ಪಕ್ಷನೂ ಹಿಂದೆ ಬಿದ್ದಿಲ್ಲ ಆ ವಿಚಾರವನ್ನು ಹೇಳೋದು, ಆದರೆ ಹಿಂದೆ ಬಿದ್ದಿರುವುದೆಲ್ಲ ಮಾಡೋದು. ಆದರೆ ಸಾಮಾಜಿಕ ವಿಶ್ಲೇಷಕರು ಏನು ಹೇಳ್ತಾರೆ, ಈ ಮೀಸಲಾತಿಯ ಕುರಿತು ಈ ರಾಜಕೀಯ ಪಕ್ಷಗಳ ನಿಜ ಬಣ್ಣ ಏನು ಅಂತ ಹೇಳ್ತಿದ್ದಾರೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ನಾವು ಈ ಶೇಕಡಾ 33 ಮೀಸಲಾತಿ ಬಗ್ಗೆ ಚರ್ಚೆಗೆ ಹೋಗುವುದಕ್ಕಿಂತ ಮುಂಚೆ, ಉಳುಮೆ ಮಾಡೋದಕ್ಕೆ, ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಜಮೀನನ್ನ ಉಳುಮೆ ಮಾಡಿ ಕಳೆ ತೆಗೆದು ಸಿದ್ಧಪಡಿಸ್ಕೊಳ್ಬೇಕಲ್ಲ, ಹಾಗೆ ನಾವು ಈ ಚರ್ಚೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಮಾನಸಿಕ ಸಿದ್ಧತೆ ಬೇಕು ನಮಗೆ. ನಿಮಗೆ ನನ್ನ ಪ್ರಶ್ನೆ, ಇಲ್ಲಿ ಮಹಿಳೆಯರಿಗೆ ಈ ದೇಶದಲ್ಲಿ ಸಮಾನತೆ ಇದೆಯಾ? ಅವರಿಗೆ ಸಮಾನ ಅವಕಾಶಗಳು ಸಿಗ್ತಾ ಇದೆಯಾ? ಸಮಪಾಲು ಸಮಬಾಳು ಸಿಗ್ತಾ ಇದೆಯಾ? ಅದಕ್ಕೆ ನಿಮ್ಮ ಉತ್ತರ ಏನು? ನಿಮ್ಮ ಮನಸ್ಸಿನೊಳಗೆ, ಹೃದಯದೊಳಗೆ ಉತ್ತರ ಏನಿದೆ ಅದೆಷ್ಟೇ ನೇರವಾಗಿ ಇರಲಿ, ಏನು ಅನ್ಸುತ್ತೋ ಅದನ್ನು ಹೇಳಿ. ಏನು ಅನ್ಸುತ್ತೆ, ಮಹಿಳೆಯರಿಗೆ ಸಮಪಾಲು ಸಮಬಾಳು ಇದೆಯಾ ಈ ದೇಶದಲ್ಲಿ? ಇಲ್ಲ, ಕೊಡ್ಬೇಕು ಇಲ್ಲ. ಬೇರೆ ಅಭಿಪ್ರಾಯಗಳು? ಮಹಿಳೆಯರ ಕಡೆಯಿಂದ ಇಲ್ಲ. ಹಣ ಇಲ್ಲ. ಸಮಪಾಲಿಲ್ಲ ಸರ್, ಅಧಿಕಾರ ಇದೆ. ಅಧಿಕಾರ ಇದೆ, ಹೌದು ಸರ್. ಸಮಪಾಲಿಲ್ಲ. ರಾಜಕೀಯವಾಗಿ ಮಾತ್ರ ಇಲ್ಲ, ರಾಜಕೀಯವಾಗಿ ಮಾತ್ರ ಇಲ್ಲ, ಎಲ್ಲ ಕಡೆ ಇದೆ. ಈಗ ಮಹಿಳೆಯರ ಸ್ಥಿತಿಗತಿ ಈ ದೇಶದಲ್ಲಿ
ವೇದಗಳ ಕಾಲದಿಂದ ವರ್ತಮಾನದ ಇವತ್ತಿನವರೆಗೆ ಹೇಗಿತ್ತು, ಹೇಗಿದೆ ಅನ್ನುವುದನ್ನ ಒಂದು ಸಣ್ಣ ಚರ್ಚೆಯನ್ನು ನಾವು ಮಾಡಬೇಕು. ನಾನೀಗ ವೇದಗಳ ಕಾಲವನ್ನು ತಗೊಳ್ತೇನೆ. ಋಗ್ವೇದ, ಅಥರ್ವಣ ವೇದ ಮತ್ತು ವೇದಗಳ ಕಾಲದಲ್ಲಿ ಪುಂಸವನ ಪ್ರಕ್ರಿಯೆ ಅಂತ ಒಂದು ಹೋಮವನ್ನು ಮಾಡ್ತಾರೆ. ಶಿಕ್ಷಣ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಾದ ಸಿ.ವಿ. ತಿರುಮಲರಾವ್ ಅವರು ಮಾತನಾಡಿ, ಶತಮಾನ ಪೂರೈಸಿದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಂಬ ಪತ್ರಿಕೆ ಶತಮಾನ ಪೂರೈಸುವ ಹಂತದಲ್ಲಿದ್ದು ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಎಂಬುದು ಹೆಗ್ಗಳಿಕೆ ವಿಚಾರ ಅಂತ ಹೇಳಿದರು. ಮಕ್ಕಳ ಕೂಗು ಎಂಬ ಪತ್ರಿಕೆ ಆರಂಭಿಸಿದ ಮೈಸೂರಿನ ಮಹಾರಾಜರು ಮಕ್ಕಳ ಜ್ಞಾನ ವಿಕಾಸಕ್ಕೆ ಆದ್ಯತೆ ನೀಡಿದರು. ಜೊತೆಗೆ ವಿದೇಶಿ ಉತ್ಪನ್ನಗಳಿಗೆ ಜಾಹೀರಾತು ಕಾಲಂನಲ್ಲಿ ಅವಕಾಶ ಕೊಡದೆ ಸ್ವದೇಶಿ ಉತ್ಪನ್ನಗಳಾದ ಮೈಸೂರು ಸ್ಯಾಂಡಲ್ ಸೋಪ್, ಬಾಗಲಕೋಟೆಯ ಕಾವಡಿ ಮುಂತಾದ ದೇಶಿ ಉತ್ಪನ್ನಗಳಿಗೆ ಜಾಹೀರಾತು ಒದಗಿಸುತ್ತಿದ್ದರು. ಮೈಸೂರಿನ ವೃತ್ತಾಂತ ಪತ್ರಿಕೆ ಅದನ್ನು ಈಗ ವರ್ಷ ಧಾರವಾಡದ ಜೀವನಾಡಿ ಪತ್ರಿಕೆಯು ಶತಮಾನ ಪೂರೈಸಿ ನಡೀತಿರುವುದನ್ನು ನಾವು ಕಾಣಬಹುದು ಅಂತ ಹೇಳಿದರು. ಇದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಮಾತಾಡೋದಕ್ಕೆ ಇಲ್ಲ, ಬಾಯ್ ಸ್ಕೌಟ್ಸ್ ಅಂತ ಇತ್ತು. ಮಹಾರಾಜರು ಮೈಸೂರಲ್ಲಿ ಶುರುವಾದ ಮಹಾರಾಜ ಹೇಳಿದ್ರಂತೆ, ಇದೆಲ್ಲ ಸಂಶೋಧನೆ ಮಾಡೋದು ನಿಮ್ಗೆ ದಾಖಲೆ ಕೊಟ್ಟು ಹೋದಾಗ ದಾಖಲೆ ಕೊಟ್ಟರು. ಮಹಾರಾಜ ಅದು ಇಂಗ್ಲೀಷ್ ಬರೋದು, ಇರುವಿನವರು ಅವರು ಇವರೆಲ್ಲ ಇಂಗ್ಲೀಷ್ ಬರೋದು ಬಾಯ್ ಸ್ಕೌಟ್ಸ್. ಅದು ಉದ್ದೇಶ ಏನಂದರೆ ಎಲ್ಲರೂ ಸಹ ಒಳ್ಳೆ ಸಿಟಿಸನ್ಸ್ ಆಗಬೇಕು. ಅದು ಯಾವುದು ಬ್ರಿಟಿಷರು ಏನಿಲ್ಲ. The main aim of Boy Scouts was everybody should become a good citizen of India with values of life ಅಂತ ಹೇಳ್ತಾರೆ ಯಾರು ಮಹಾರಾಜ. ಆದರೆ ಮಹಾರಾಜರು ಒಂದು ಸಿಟ್ಟಿತ್ತು, ಇಂಗ್ಲೀಷಲ್ಲಿ ಬರಬಾರ್ದು, ಕನ್ನಡದಲ್ಲಿ ಬರಬೇಕು. ಕನ್ನಡ ಜನತೆಗೆ ಕನ್ನಡದಲ್ಲಿ ನೀವು ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬಾಯ್ ಸ್ಕೌಟ್ಸ್ ಬರಬಾರ್ದು. ಅದಕ್ಕೆ ಅವರು ಎಲ್ಲರೂ ಕರೆದು ಅಲ್ಲಿ ಸುಬ್ರಾಯರು, ತಕ್ಕೂರು, ಯಾರೋ ಇನ್ನೊಬ್ಬರು ಶಿವಪ್ಪ ಅಂತ ಯಾರು ಕರೆದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಅವರು ಬರ್ತಾ ಇಲ್ಲ ಬರ್ತದೆ. ಅದು ಅವ್ರನ್ನ ಕರೆದು ನೋಡಿ, ಮಕ್ಕಳಿಗೆ ಅನುಕೂಲ ಆಗಬೇಕು, ನಮ್ಮ ಭಾರತದ ಮಕ್ಕಳಿಗೆ ಅನುಕೂಲ ಆಗ ಕನ್ನಡದ ಬರಬೇಕು. ಹಾಗಾದ್ರೆ ನಾನು ಇದನ್ನು ಚಂದ ಕೊಡ್ತೀನಿ ಅಂತ ಹೇಳ್ತಾರೆ ಮಹಾರಾಜ. 1929 ಇಸ್ವಿನಲ್ಲಿ ದಾಖಲೆ ಕೊಡ್ತೀನಿ. ಅದಕ್ಕೆ ಒಂದು ಬೇರೆ ಹೆಸರಿಡಿ, ಬಾಯ್ ಸ್ಕೌಟ್ ಅಂತ ಇರಲಿ, ಮೇಲ್ಗಡೆ ಬಾಯ್ ಸ್ಕೌಟ್ ಅಂತ ಇರಲಿ. ಅದು ಕನ್ನಡದ ಏನಾದ್ರು ಹೆಸರು ಕೊಡಿದ್ದಾರೆ, ಮಕ್ಕಳ ಕೂಗು. ಅದರಲ್ಲಿ ಒಳ್ಳೆ ಕಥೆಗಳು ಬರಬೇಕು. ನಮ್ಮ ಭಾರತ, ನಮ್ಮ ದೇಶದ ಬಗ್ಗೆ ಬೆಳಿಬೇಕು. ನೀವು ಬ್ರಿಟಿಷ್ ದೇಶದ ಬಗ್ಗೆ ಆ ಬಗ್ಗೆ ಬೆಳೆಯೋದು ಹಾಗೆ ನಮ್ಮ ರಾಷ್ಟ್ರೀಯತೆ ಬಗ್ಗೆ, ನಮ್ಮ ದೇಶದ ಬಗ್ಗೆ ಬರಬೇಕು. ನಾನು ವರ್ಷಕ್ಕೆ 100 ರೂಪಾಯಿ ಕೊಡ್ತೀನಿ ಸರ್. 100 ವರ್ಷದಿಂದ ಆ ಪತ್ರಿಕೆ ಹೆಸರೇನು? ಮಕ್ಕಳ ಕೂಗು. ಬಾಯ್ ಸ್ಕೌಟ್ಸ್ಗೆ ಪತ್ರಿಕೆ ಕರೆಕ್ಟಾಗಿ ಬರುತ್ತೆ ಅಂತ 2 ಆಣೆ, ವಾರ್ಷಿಕದಿಂದ 8 ಆಣೆ. ಅದಕ್ಕೆ ಬಾಂಬೆಯಿಂದ, ತುಮಕೂರಿನಿಂದ, ನಂಜನಗೂಡು ಟೂತ್ ಪೇಸ್ಟು, ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲರೂ ಅಡ್ವರ್ಟೈಸ್ಮೆಂಟ್. ಬೇರೆ ದೇಶದ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳೋದಿಲ್ಲ ಮಹಾರಾಜ. ನಮ್ಮ ದೇಶದ್ದೇ ಅಡ್ವರ್ಟೈಸ್ಮೆಂಟ್ ಆಗಬೇಕು, ನಮ್ಮ ದೇಶದ ಪತ್ರಿಕೆ ಆಗಬೇಕು. ಆ ಪತ್ರಿಕೆಗೆ ಏನು ಹೆಸರು ಇದೆ? ಮಕ್ಕಳ ಕೂಗು. ಬಾಯ್ ಸ್ಕೌಟ್ಸ್ ಅದರ 1937 ಸಿಕ್ಕಿದೆ. ಮುದ್ರಣಕಾರರ ಸಹಕಾರ ಸಂಘದ ಅಧ್ಯಕ್ಷ ಕೌಳಿ ಚೆನ್ನಪ್ಪ ಅವರು ಮಾತನಾಡಿ, ಪತ್ರಿಕೋದ್ಯಮ ಕಾವಲುದಾರಿಯಲ್ಲಿದ್ದು ವ್ಯಾಪಕವಾದ ಭ್ರಷ್ಟಾಚಾರ ಇದೆ. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಸುದೀರ್ಘ ಚರ್ಚೆ ಮತ್ತು ವಿಚಾರ ಸಂಘಟನೆಗಳು ನಡೆಯಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿದರು. ಆದರೂ ಅವರು ಈಗ ಪ್ರಾರಂಭ ಮಾಡಿ ದಿನಾಚರಣೆಯನ್ನು ಆಚರಿಸ್ಕೊಳ್ಳೋದ್ರಿಂದ ನಾವು ಸಹ ಅವರು ಜಿ ನಾರಾಯಣವರು ಹೇಳಿದ ದಿನದಿಂದ ನಾನು ಪತ್ರಿಕಾ ದಿನಾಚರಣೆಯನ್ನು ಜಿ ನಾರಾಯಣವರು ಈ ಜಗತ್ತಿನಲ್ಲಿ ಅವರು ವಿವಿಧ ಅಧಿಕಾರದಲ್ಲಿ ಬೆಂಗಳೂರಿನಲ್ಲಿ ಅವತ್ತಿನ ಕಾಲದಲ್ಲಿ ಅವರು ಸೇರಿಕೊಂಡು ದೇಶ ಸೇವೆ, ಜನಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಥ ವ್ಯಕ್ತಿಗಳವರೆಲ್ಲ. ವೀರಣ್ಣಗೌಡರದ್ದು ಒಂದು ಪತ್ರಿಕೆ ಇತ್ತು, ನಾವು ನೋಡಿರ್ತಿಲ್ಲ. ಒಕ್ಕಲಿಗರ ಪತ್ರಿಕೆ, ಆ ಒಕ್ಕಲಿಗರ ಪತ್ರಿಕೆಗೆ ಇವರು ಉಪಸಂಪಾದಕರಾಗಿರ್ತಾರೆ. ವೀರಣ್ಣಗೌಡ ಸಂಪಾದಕರು, ಇವರು ಉಪಸಂಪಾದಕರು. ಪತ್ರಿಕೆನ ಚೆನ್ನಾಗಿ ಕಾಲಾಂತರದಲ್ಲಿ ಅದು ನಿಂತದ್ದು ಅದು ಅಂತ ಅವರು ಎಷ್ಟು ಪ್ರಾಮುಖ್ಯತೆ ಕೊಟ್ಟರು ಅಂತೇಳಿ ಪತ್ರಿಕೆ. ಮೊದಲು ಶ್ಯಾಮಣ್ಣವರು, ಆಮೇಲೆ ಜಿ ನಾರಾಯಣವರು, ನನ್ನ ನಂತರ ಬೇರೆ ಬೇರೆ ಕಿರಿಯ ಪತ್ರಕರ್ತರೆಲ್ಲ ಅಕಾಡೆಮಿಗೆ ಅಧ್ಯಕ್ಷರಾಗಿ ಬಂದರು. ಆದರೆ ಜಿ ನಾರಾಯಣವ್ರಿಗಾದಂಥ ಆದಂಥ ಕಾರ್ಯಕ್ರಮಗಳು ಯಾರ ಕಾಲದಲ್ಲೂ ಆಗಿಲ್ಲ. ಕಾರಣ ಏನಂತಂದರೆ ಅವ್ರಿಗೆ ಹಣಕಾಸು ತೊಂದರೆ ಏನೋ. ಆದರೆ ನಾರಾಯಣವ್ರ ಹತ್ರ ಏನಾದರೂ ಮಾಡಿದ್ರೆ ಪತ್ರಿಕೋದ್ಯಮ ದಿನಾಚರಣೆ ಮಾಡ್ಬೋದು.
ಯಾರನ್ನ ಹಿಡಿದು ನಾಗೇಂದ್ರ ತಗೊಂಡು ಮತ್ತು ಯಾರನ್ನ ಹಿಡಿದು ಸರ್ಕಾರದಲ್ಲಿ ಲಕ್ಷ ದುಡ್ಡು ತಗೊಂಡು ಮಾಡಿದ್ರು. ಇದನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಅಂತೇಳಿ ಅವರೇ ನಮಗೆಲ್ಲ ಹೇಳಿದ್ರು. ಪ್ರತಿಯೊಂದೆಲ್ಲ ಈ ಥರ ತಿಳ್ಕೋಬೇಕು ಇದನ್ನು. ಹಾಗಾಗಿ ನಾವು ಅಷ್ಟಿಂದಲೂ ಮಂಗಳೂರು ಸಮಾಚಾರನ ಅದಕ್ಕೆ ನಾವು ಪತ್ರಿಕಾ ಪಿತಾಮಹ ಅಂತೇಳಿ ಅವರು ಕನ್ನಡ ಪತ್ರಿಕಾ ಪಿತಾಮಹ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಾಸಕಿಯರು ಸ್ಮರಣ ಸಂಚಿಕೆಯನ್ನು ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ನಾರಾಯಣ್, ಎಲ್ ಬಸವೇಗೌಡ, ಬೆಂಜಮಿನ್ ಥಾಮಸ್, ಬಿಎಸ್ ಅನುಪಮ, ಎಸ್ ಸರಸ್ವತಿ, ಶಿವರಾಮೇಗೌಡ, ಕೆ ಶಂಭು, ಅಡ್ವೈಸರ್ ಬಸವರಾಜು, ಕನ್ನಡ ಸೇನೆ ಮಂಜುನಾಥ್, ಬಿ ನಾಗೇಂದ್ರ, ಉಮ್ಮಡಳ್ಳಿ ನಾಗೇಶ್ ಸೇರಿದಂತೆ ಇನ್ನಿತರರಿದ್ದರು. ರೈತರ ಬೋರ್ವೆಲ್ ಪಂಪ್ಸೆಟ್ ಕೇಬಲ್ ಕಳ್ಳತನ ಹಿನ್ನೆಲೆಯಲ್ಲಿ ಕಳ್ಳರನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಹಿಗ್ಗಮುಗ್ಗ ಥಳಿಸಿರುವಂತಹ ಘಟನೆ ಮಂಡ್ಯ ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ತಂಗಳಗೆರೆ, ಉಪ್ಪರಕನಹಳ್ಳಿ, ದ್ಯಾಪಚಂದ್ರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಿತ್ತು. ಕದ್ದ ಕೇಬಲ್ನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಕಳ್ಳರು ಲಾಕ್ ಆಗಿದ್ದಾರೆ. 3 ಕಳ್ಳರನ್ನು ಹಿಡಿದು ಕಂಬಕ್ಕೆ ಜನರು ಕಟ್ಟಿದ್ದಾರೆ. ಕಂಬಕ್ಕೆ ಕಟ್ಟ ಕಳ್ಳರಿಗೆ ಯುವಕರು ಥಳಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ವತಿಯಿಂದ ರೈತರ ಶಾಲೆ ವಾರ್ಷಿಕೋತ್ಸವದ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮವನ್ನು ಜುಲೈ 3ರಂದು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಗೌರವಾಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತರಿಗೆ ಮಾತನಾಡಿದ ಅವರು, ರೈತರಿಗೆ ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡುವ ಹಾಗೂ ಉತ್ತೇಜಿಸುವ ನಿಟ್ಟಿನಲ್ಲಿ ರೈತೋತ್ಸವ ಆಯೋಜಿಸಲಾಗಿದೆ. ನುರಿತರಿಂದ ಕೃಷಿ ವಿಚಾರ ಸಂಕಿರಣ ನಡೆಯಲಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡುವರು. ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಉದ್ಘಾಟನೆ ಮಾಡುವರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರೈತೋತ್ಸವಕ್ಕೆ ಮುನ್ನುಡಿ ಬರೆಯಲಿದ್ದಾರೆ. ರೈತರ ಶಾಲೆ ಮತ್ತು ರೈತ ಉತ್ಪಾದಕ ಕಂಪನಿ ವ್ಯವಸ್ಥಾಪಕ ಪ್ರೊಫೆಸರ್ ಸತ್ಯಮೂರ್ತಿ ಪ್ರಾಸ್ತಾವಿಕ ಮಾತನಾಡಲಿದ್ದಾರೆ ಅಂತ ಹೇಳಿದರು. ಜಂಟಿ ಕೃಷಿ ನಿರ್ದೇಶಕ ವಿ.ಎಸ್. ಅಶೋಕ್ ಅವರಿಗೆ ರೈತರಿಂದ ನಾಗರಿಕ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಅಂತ ಹೇಳಿದರು. ಮುನ್ಮೂಲ ನಿರ್ದೇಶಕರಾದ ಬಿ. ರಾಮಚಂದ್ರು, ರಘುನಂದನ್ ಹಾಗೂ ಯೋಗಾನಂದ, ಮಹಾಲಿಂಗೇಗೌಡ ಮುದ್ದನಘಟ್ಟ, ವಿನಯ್ ಕುಮಾರ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಜಿ. ಅಜಯ್ ಸೇರಿದಂತೆ ಅನೇಕರು ಪಾಲ್ಗೊಳ್ಳುವರು ಅಂತ ಹೇಳಿದರು. ನಂತರ ಕೃಷಿ ವಿಚಾರ ಸಂಕಿರಣ ನಡೆಯಲಿದ್ದು, ಮಂಡ್ಯದ ನೆಲದಲ್ಲಿ ರೈತರ ಶಾಲೆಯ ಹೆಜ್ಜೆಗುರುತು ಕುರಿತು ಉಪನ್ಯಾಸ ಮತ್ತು ಲೇಖಕಿ ಡಾಕ್ಟರ್ ಅನಿತಾ ಮಂಗಲ ಸಾವಯವ ಕೃಷಿಗೆ ಮಣ್ಣಿನ ಗುಣಧರ್ಮ ಮತ್ತು ಸುಧಾರಣೆ ಕುರಿತು ಮಾತನಾಡಿರುವುದು ಅಂತ ಅವರು ಹೇಳಿದರು. ದಿನಾಂಕ 3-7 ಜುಲೈ ಶುಕ್ರವಾರದಂದು ಮಂಡ್ಯ ನಗರದ ಕಲಾಮಂದಿರದಲ್ಲಿ ಒಂದು ರೈತೋತ್ಸವವನ್ನು ಕಾರ್ಯಕ್ರಮವನ್ನು ನಮ್ಮ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಸಂಘದ ಮಹಾಪೋಷಕರಾದಂಥ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ, ಹಾಗೂ ಈ ಒಂದು ನಮ್ಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಮಹಾಪೋಷಕರು ಕೂಡ, ಹಾಗೂ ರೈತ ಶಾಲೆ ಇವರ ನೇತೃತ್ವದಲ್ಲಿ ಈ ರೈತೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣರವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡೋಕ್ಕೆ ಒಪ್ಪಿರ್ತಾರೆ. ಹಾಗೆ ಈ ರೈತೋತ್ಸವದ ಮುನ್ನುಡಿಯನ್ನು JDS ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಿಕೊಂಡಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಜಂಟಿ ಕೃಷಿ ನಿರ್ದೇಶಕರಾಗಿ ಅನುಪಮ ಸೇವೆ ಸಲ್ಲಿಸಿದಂತಹ V.S. ಅಶೋಕ್ ರವರು ನಮ್ಮ ರೈತೋತ್ಸವ ಕಾರ್ಯಕ್ರಮದ ನಾಗರಿಕ ಸನ್ಮಾನವನ್ನು ಅವ್ರಿಗೆ ನೀಡಬೇಕು ಅಂತೇಳಿ ನಮ್ಮ ರೈತ ಶಾಲೆ ಹಾಗೂ ಮಂಡ್ಯ ಒಕ್ಕಲಿಗರದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಅವ್ರದ್ದು ಒಂದು ರೈತ ನಾಗರಿಕ ಸನ್ಮಾನವನ್ನು ನೆರವೇರಿಸಬೇಕು ಅಂತ ತೀರ್ಮಾನಿಸಿದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ನಾನೇ ವಹಿಸಿಕೊಂಡಿರ್ತೇನೆ. ಪ್ರಾಸ್ತಾವಿಕ ನುಡಿಯನ್ನು ಸತ್ಯಮೂರ್ತಿ ಅವರು, ಸಂಸ್ಥಾಪಕರು, ಈ ರೈತ ಶಾಲೆ ಮತ್ತು ನಮ್ಮ ರೈತ
ಉತ್ಪಾದಕ ಕಂಪನಿ ಎರಡೂ ಸಂಸ್ಥೆಯ ಮುನ್ನಡೆಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ BR ರಾಮಚಂದ್ರರವರು ಮನ್ಮೂಲ್ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಸಂಭು ಸೇವಾ ಟ್ರಸ್ಟ್ ಹಾಗೂ ಗೋಷ್ಠಿಯಲ್ಲಿ NS ವಿನಯ್ ಕುಮಾರ್, ಶಂಕರ್, ಸತ್ಯಮೂರ್ತಿ, ಜಗದೀಶ್, ಧರ್ಮರಾಜ್ ಹಾಗೂ ನಂದೀಶ್ ಪ್ರದೀಪ್ ಇದ್ದರು. ಕರ್ನಾಟಕ SIR ವಿರೋಧಿ ಒಕ್ಕೂಟ, ಪ್ರಗತಿಪರ ಸಂಘಟನೆ ಮತ್ತು ಜಾತ್ಯತೀತ ಪಕ್ಷಗಳ ನೇತೃತ್ವದಲ್ಲಿ ವಿಶೇಷ ಮತದಾರರ ತೀವ್ರ ಪರಿಷ್ಕರಣೆ ಜಾರಿಯನ್ನು ವಿರೋಧಿಸಿ ಪ್ರತಿಭಟನೆ ಮತ್ತು ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಡೆದಿದ್ದು, ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ SIR ಜಾರಿಯಿಂದ ಬಡವರು, ಕಾರ್ಮಿಕರು, ಅಲೆಮಾರಿ ಸಮುದಾಯ, ಕೊಳಗೇರಿ ನಿವಾಸಿಗಳು, ವೃದ್ಧರು ಮತ್ತು ಅಗತ್ಯ ದಾಖಲೆಗಳಿದ್ದ ಅರ್ಹ ಮತದಾರರಿಗೆ ಎದುರಾಗುವ ತೊಂದರೆಗಳ ಕುರಿತು ಗಮನ ಸೆಳೆಯಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ SIR ವಿರೋಧಿ ಒಕ್ಕೂಟದ ಜಿಲ್ಲಾ ಕೋಆರ್ಡಿನೇಟರ್ ಸಿದ್ದರಾಜು, ಅಖಿಲ ಭಾರತ ವಕೀಲರ ಸಂಘದ ಅಧ್ಯಕ್ಷರಾದ BT ವಿಶ್ವನಾಥ್, ಮುತ್ತಯ್ಯ, ಸಣ್ಣಪ್ಪ, ಇಂಪನ, ಮಹಿಳಾ ಮುನ್ನಡೆಯ ಶಿಲ್ಪಾ, BS ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ಮುಖಂಡರಾದ ಶಿವಣ್ಣ, ನಿಂಗಮ್ಮ, ಸುಬಂಧಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಈ ಭಾರತದ ಒಂದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ಗಳಿಸಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಮತ್ತು ಹೋರಾಟ, ಇದನ್ನು ನಾವು ನಿಜವಾಗ್ಲೂ ಕೂಡ ಒಪ್ಪಿಕೊಳ್ಳುವಂಥದ್ದು ಮತ್ತು ಈ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒಂದು ಮತದಾನದ ಹಕ್ಕನ್ನು ದೊರಕಿಸ್ಕೊಟ್ಟಿರುವಂಥದ್ದು ಪುಣ್ಯಾತ್ಮರಿಗೆ ನಿಜವಾಗ್ಲೂ ಕೂಡ ನಾವು ಸದಾಕಾಲ ನಾವು ಚಿರಋಣಿಯಾಗಿ ಅವ್ರ ನೆರಳಲ್ಲಿ ನಾವು ಬದುಕ್ತಾ ಇದ್ದೀವಿ. 1950ರಿಂದ ಒಂದು ಪ್ರಜಾಪ್ರಭುತ್ವ ಆಗಬೇಕು, ಬದಲಾಗಬೇಕು ಅಂತ ಆವತ್ತಿನ ಕಾಂಗ್ರೆಸ್ ಸಂಘಟನೆ ಜವಾಹರಲಾಲ್ ನೆಹರುವಿಂದ ಹಿಡಿದು ಗಾಂಧಿ, ಅಂಬೇಡ್ಕರ್, ಹಲವಾರು ಗಣ್ಯರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಗಳು ನಡೀತವೆ, ಚರ್ಚೆಗಳು ನಡೀತವೆ. ನಮ್ಮನ್ನು ಆಳುವಂಥವರು ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ರು. ಆದರೆ ಇನ್ನು ಮುಂದೆ ಮತದಾರರ ಪೆಟ್ಟಿಗೆಯಲ್ಲಿ ನಮ್ಮನ್ನಾಳುವ ದೊರೆ ಹುಟ್ಟುತ್ತಾರೆ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅವತ್ತು ಹೇಳಿ, ಅವತ್ತಿಂದ ಒಂದು ಚುನಾವಣೆ ನಡೆಸಬೇಕು ಅಂತ ಚರ್ಚೆಯ ಸಂದರ್ಭದಲ್ಲಿ ಹಲವಾರು ಸಭೆಗಳಲ್ಲಿ ಚರ್ಚೆ ಆದಾಗ ಆಯ್ತು ಚುನಾವಣೆ ನಡೆಸ್ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ಈ ಭಾರತದ ಮೊಟ್ಟ ಮೊದಲ ಚುನಾವಣಾ ಆಯೋಗದ ಆಯುಕ್ತರಾದಂಥ ಸುಕುಮಾರ್ ಸೇನ್ ಅನ್ನಂತ ಅಧಿಕಾರಿಯನ್ನ ಆಯ್ಕೆ ಮಾಡ್ತಾರೆ ಚುನಾವಣಾ ಆಯೋಗಕ್ಕೆ. ಅವ್ರಿಗೆ ಚುನಾವಣೆ ನಡೆಸ್ಬಿಡೋಣ ಅಂತ ಹೇಳ್ತಾರೆ. 2028ರ ವಿಧಾನಸಭಾ ಚುನಾವಣೆಗೆ ಸಜ್ಜಾಗುವ ನಿಟ್ಟಿನಲ್ಲಿ ಭಾರತೀಯ ಚುನಾವಣಾ ಆಯೋಗ ಆರಂಭಿಸಿರುವ ಮತದಾರ ಪಟ್ಟಿ ವಿಶೇಷ ಸಂಸ್ಕೃತ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಗೊಳಿಸಲು ಕೇರ್ಪೇಟೆ ತಾಲೂಕು ಬಿಜೆಪಿ ಕಾರ್ಯಕರ್ತರ ವಿಶೇಷ ಸಭೆ ಪಟ್ಟಣದ ನಂಜಮ್ಮ ಮುದ್ದೇಗೌಡ ಕಲ್ಯಾಣ ಮಂಟಪದಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯಿತು. ಸಭೆ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಪ್ರೀತಮಗೌಡ, ಮಂಡ್ಯದ ಕೇರ್ಪೇಟೆಗೆ ಬಂದು ಯಾರೇ ಏನೇ ಹೇಳಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಪಕ್ಷದ ಕನಿಷ್ಠ 3 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಯಾರ ಮಾತಿಗೂ ಮತ್ತು ಗೊಂದಲಕ್ಕೂ ಕಿವಿ ಕೊಡಬೇಡಿ ಅಂತ ಅವರು ಹೇಳಿದರು. ನಾರಾಯಣಗೌಡರು ನಮ್ಮ ಮುಂದಿನ ಅಭ್ಯರ್ಥಿ. ಮುಂದಿನ ಗ್ರಾಮ ಪಂಚಾಯತಿ ನಾವು ಗೆಲ್ಲಬೇಕು, ತಾಲೂಕ್ ಪಂಚಾಯತಿ ನಾವು ಗೆಲ್ಲಬೇಕು, ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು, ನಾರಾಯಣಗೌಡರನ್ನ ಶಾಸಕರನ್ನಾಗಿ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನೀವು ಮೈಚಳಿ ಬಿಟ್ಟು ಹೊರಡ್ಲಿಲ್ಲ ಅಂದ್ರೆ, ನಾರಾಯಣಗೌಡರು ಟೈಮ್ ಕೊಡ್ತಿಲ್ಲ ಅಂದ್ರೆ ಟೈಮ್ ಯಾರಿಗೆ ಕೊಡ್ತಾರೆ? ನಿಮ್ಗಳಿಗೆ ಕೊಡ್ಬೇಕು. ನಿಮ್ಗಳಿಗೆ ಕೊಡ್ಬೇಕು ಅಂದ್ರೆ ನೀವು ಮನೇಲಿ ಇದ್ದವ್ರು ಬಂದು ನಿಮ್ಮನ್ನ ಹೇಳ್ಸಕ್ ನಾರಾಯಣಗೌಡರು ಬರಲ್ಲ. ನೀವು ಬೀದಿಗಿಳಿದು ನಾರಾಯಣಗೌಡರನ್ನ ಕರ್ಕೊಂಡೋಗಿ ಸಂಘಟನೆಯನ್ನ ಪ್ರಾರಂಭ ಮಾಡಿ ಭಗವಂತನ ಆಶೀರ್ವಾದದಿಂದ ಬಿಫಾರ್ಮ್ ವಿಜೇಂದ್ರನ್ನ ಅವ್ರು ಇಸ್ಕೊಳ್ಳಕ್ಕೂ ಮುಂಚೆ ನಾರಾಯಣಗೌಡರು ಕೊಟ್ಟು ಆಮೇಲೆ ಅವ್ರು ಶಿಕಾರಿಪುರದ ಬಿಫಾರ್ಮ್ ತಾಳ್ತಾರೆ. ಯಾರಿಗೂ ಅನುಮಾನ ಬೇಡ, ಅವ್ರನ್ನ ಶಾಸಕರನ್ನ ಮಾಡ್ತಾರೆ ಅಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಇವತ್ತು SIR ಮತ್ತೆ ಬೂತ್ ಅಧ್ಯಕ್ಷರಾಗಿ ಜವಾಬ್ದಾರಿ ತಾಂಡಿ ರಾಜ್ಯದ ಮಾಜಿ ಸಚಿವ ಕೊಳ್ಳೇಗಾಲ ಮಹೇಶ್ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ರಾಜ್ಯ ಚುನಾವಣಾ ಆಯೋಗವು ಜೂನ್ 30ರಿಂದಲೇ ಚಾಲನೆ ನೀಡಿದ್ದು 1 ತಿಂಗಳ ನಂತರ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಹೇಳಿದರು. ನಮ್ಮ ದೇಶ ಹೇಗೆ ನಡಿಬೇಕು ಅನ್ನುವಂತಹ
ಸಂವಿಧಾನವನ್ನ ಜಾರಿಗೆ ತಂದರು. ಆ ಸಂವಿಧಾನದ ಪ್ರಕಾರ ಸರ್ಕಾರಗಳು ಹೇಗೆ ನಡಿಬೇಕು ಅಂತ ಹೇಳಿ 1952ರಲ್ಲಿ ಮೊದಲನೇ ಚುನಾವಣೆ ನಡೀತು. 52ರಲ್ಲಿ ಪ್ರಾರಂಭ ಆದ 52ರಲ್ಲಿ ಪ್ರಾರಂಭ ಆದಂತಹ ಈ SIR ಪ್ರತಿ 10 ವರ್ಷಕ್ಕೆ ಒಂದ್ಸಾರಿ ನಡ್ಕೊಂಡು ಬಂದಿದೆ. 2004ರಲ್ಲಿ ಕೊನೆ, ಅದಾದ್ಮೇಲೆ ನಡೆದಿಲ್ಲ. ಈಗ 2025-26ರಲ್ಲಿ ಈ ಪ್ರಕ್ರಿಯೆ ಶುರುವಾಗಿದೆ. ಕಳೆದ 10 ಬಾರಿ ನಡೆದಿರ್ತಕ್ಕಂಥ SIR ಬಗ್ಗೆ ಯಾರು ವಿರೋಧ ಮಾಡಿಲ್ಲ, ಯಾರು ಸಂಶಯ ಪಟ್ಟಿಲ್ಲ. ಈಗ ಯಾಕೆ ಸಂಶಯ ಕಾಂಗ್ರೆಸ್ನವ್ರಿಗೆ ಅಂತ? ಈ ಸಂಶಯ ಪಡ್ತಕ್ಕಂಥ ಕಾಂಗ್ರೆಸ್ನವರು ನಿನ್ನೆ ಮೈಸೂರಲ್ಲಿ ಅವರ ಪಕ್ಷದ BLA 2ಗಳ ಒಂದು ಬೃಹತ್ ಸಮಾವೇಶ ಮಾಡಿದ್ದಾರೆ. ಆ ಸಮಾವೇಶದಲ್ಲಿ PK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ BLA 2ಗಳು 1 ತಿಂಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಮಾಜಿ ಸಚಿವ ನಾರಾಯಣಗೌಡ, ನಾನು ರಾಜೀನಾಮೆ ಕೊಟ್ಟಿದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ, ನಾನು ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ JDS ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದರು. ಜನ ಅವರ ಶಿಷ್ಯಂದಿರನ್ನ ಕರ್ಕೊಂಡ್ಬಂದು ಹಗಲು ರಾತ್ರಿ ನನಗಿಂತಲೂ, ಯಾಕೆ ನಾನು ಅಭ್ಯರ್ಥಿ ಆಗಿದ್ರು ಸಹ ಅತಿ ಹೆಚ್ಚಿನ ಶ್ರಮವನ್ನು ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರು ಹೇಳಿ? ಅವರ ಹೆಸರು ಪ್ರೀತಮ್ ಗೌಡ್. ಪ್ರೀತಮ್ ಗೌಡ್ರಿಗೆ ನಾನು ಆತ್ಮಪೂರ್ವಕವಾದ ವಂದನೆ, ಅಭಿನಂದನೆಯನ್ನ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಮಹೇಶ್ ಅಣ್ಣ, ನಾನು ಅವರು ಒಂದೇ ಸಾರಿ BSP ನಿಂತಿದ್ದು ಇಲ್ವಾ ಗುರುಗಳ? ಅತಿ ಹೆಚ್ಚು ಕರ್ನಾಟಕದಲ್ಲಿ ಅವರು ನಾನು ಮತವನ್ನು ತಗೊಂಡಿದ್ದು. ಅವರು ಈಗ ನಮ್ಮ BJPಯ ಒಂದು ದೊಡ್ಡ ಸ್ಥಾನವನ್ನ ಪಡೆದು, ಸ್ಥಾನಕ್ಕಿಂತ ಹೆಚ್ಚಾಗಿ ನನ್ನ ಶ್ರಮ ಏನು, ಈ ಪಕ್ಷವನ್ನು ಕಟ್ಟೋದಕ್ಕೆ ನನ್ನ ಶಕ್ತಿ ಏನು, ನನ್ನ ಕೆಲಸ ಏನು ಅಂತ ಗುರುತಿಸಿಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮಹೇಶ್ ಅಣ್ಣವರಿಗೆ ನಿಮಗೂ ಸಹ ವಂದನೆ, ಅಭಿನಂದನೆ, ಧನ್ಯವಾದಗಳನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಿಜೆಪಿ ರಾಜ್ಯ ಸಂಯೋಜಕ ಎಸ್ ದತ್ತಾತ್ರೇಯ ಕೂಡ ಸಭೆಯಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶರಣು ತಳ್ಳಿಕೆರೆ ಹಾಗೂ ರಾಜ್ಯ ಸಂಯೋಜಕ ದತ್ತಾತ್ರೇಯ, ಅಶ್ವಿನಿ ಶಂಕರ್, ಸಿ ನಿಂಗರಾಜಗೌಡ ಹಾಗೂ ಆನಂದ, ಮೂಡ ಅಧ್ಯಕ್ಷ ಶ್ರೀನಿವಾಸ್, ಪ್ರಭಾಕರ್, ಪುರಸಭಾ ಸದಸ್ಯ ಬಸ್ ಸಂತೋಷ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಪಾಂಡವಪುರ ತಾಲೂಕು ಸೇರಿದಂತೆ ಪುರಸಭೆ ವ್ಯಾಪ್ತಿಯಲ್ಲಿ ಮುಂಜಾನೆಯಿಂದಲೇ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಅಂತ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹೇಳಿದರು. ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಮುಂಜಾನೆಯಿಂದಲೇ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮತ್ತು ಪುರಸಭೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ಚಾಲನೆ ನೀಡುವ ಮೂಲಕ ತ್ಯಾಗರಾಜ ಕಾಲೋನಿ, ವಿಸಿ ಕಾಲೋನಿ, ಇರೋಡೆ ಬೀದಿ, ಬೀರಸಟ್ಟಹಳ್ಳಿಯ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಮತದಾರರಿಗೆ SIR ಬಗ್ಗೆ ಅರಿವು ಮೂಡಿಸಿ ವಿಶೇಷ ಮತ ಪರಿಷ್ಕರಣೆ ಬಗ್ಗೆ ತಿಳಿಸಿದರು. ಮಾಹಿತಿ ಕೊಡ್ತಾರೆ. ಅವ್ರದ್ದು ಅವರೆಲ್ಲಾದ್ರೂ ಸರ್ ಎಷ್ಟು ಮಾಡಿದ್ರಿ ಫಾರಂ? ಎಷ್ಟು ಫಾರಂ ಇಶ್ಯೂ ಮಾಡಿದ್ರಿ? ಬೀರು ಅಧಿಕಾರಿಗಳು ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಸಿಕೊಂಡು ವಾಪಸ್ ಬರೆದುಕೊಳ್ತಿದ್ದಾರೆ. ನಿಧನರಾದವರು, ಮನೆ ಖಾಲಿ ಮಾಡಿದವರ ಹೆಸರನ್ನು ಮತಪಟ್ಟಿಯಿಂದ ಕೈಬಿಟ್ಟು ಪರಿಷ್ಕರಣೆ ಮಾಡಲಾಗುತ್ತದೆ. 2 ಕಡೆ ಹೆಸರು ಇದ್ದಲ್ಲಿ ಒಂದು ಕಡೆ ಮಾತ್ರ ಉಳಿಸುವ ಪ್ರಕ್ರಿಯೆ ನಡೆಯುತ್ತದೆ ಅಂತ ಅವರು ಹೇಳಿದರು. ತಾಲೂಕು ಪಾಂಡವಪುರ ಪಟ್ಟಣದಲ್ಲಿ ಇವತ್ತು ನಾನು ಮತದಾರ ನೋಂದಣಾಧಿಕಾರಿ ERO ಶ್ರೀನಿವಾಸ್ ಮಾತನಾಡ್ತಿದ್ದೇನೆ. ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಸತೀಶ್ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ಇವತ್ತಿನಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಯ್ತಾ, ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಈ ಉದ್ದೇಶ ಏನು ಅಂತ ಅಂದ್ರೆ, ಅರ್ಹ ಮತದಾರರು ಮಾತ್ರ ಭಾರತದ ಪೌರರಾಗಿರೋರು ಈ ಪಟ್ಟಿಲಿ ಉಳ್ಕೋತಾರೆ. ಮೊದಲನೇದಾಗಿ 2002ರಲ್ಲಿ ಯಾರ್ದಿತ್ತು ಅದನ್ನ ನಮ್ಮ ಈ ತರ ಗಣತಿ ಫಾರ್ಮ್ನ ಪ್ರತಿ ಮನೆಗೆ ಕೊಡ್ತೀವಿ ನಾವು. ಈ ತರ ಗಣತಿ ಫಾರಮು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಪ್ರಿಂಟ್ ಆಗಿ ಬಂದಿರ್ತದೆ ಮೇಲ್ಗಡೆ ಮಾಹಿತಿ. ಇದನ್ನ ಫಿಲ್ ಮಾಡ್ತಾರೆ ನಮ್ಮ BLO, ಮತದಾರರ ಬೂತ್ ಲೆವೆಲ್ ಆಫೀಸರ್ಸ್, ಮತಗಟ್ಟೆ ಅಧಿಕಾರಿ ಅಂತ ಕರಿತೀವಿ, ಅವರು ಬಂದು ಫಿಲ್ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಮತ್ತೆ ನಮ್ಮ ಶಾಲಾ ಶಿಕ್ಷಕರುಗಳು, ಕೆಲವು ಸರ್ಕಾರಿ ಅಧಿಕಾರಿಗಳನ್ನ BLO ಆಗಿ ನೇಮಕ ಮಾಡಿದ್ದೀವಿ. ಮನೆಗೆ ಬರ್ತಾರೆ. ಮೊದಲನೇದಾಗಿ ತಮ್ಮ ಮನೆಗೆ ಯಾರಾದ್ರೂ ಬರಲಿಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಪಟ್ಟಣದಲ್ಲಾದ್ರೆ ಪುರಸಭೆ ಆಫೀಸಲ್ಲಿ ಆಫೀಸ್ ಓಪನ್ ಇರ್ತದೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಅಲ್ಲಿ ಹೋಗಿ ನೀವು ಮಾಹಿತಿನ ಕೇಳ್ಬೋದು ಯಾಕೆ ಬಂದಿಲ್ಲ ಅಂತ. ಇನ್ನೂ 4-5 ಡೇಸ್ ವೆಯ್ಟ್ ಮಾಡಿ
ಮತ್ತು ಎಲ್ಲ ಪಂಚಾಯತಿ ಆಫೀಸ್ಗಳಲ್ಲೂ ಕೂಡ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ಮಾಡಿದ್ದೇವೆ ಆಯಿತಾ. ಮತ್ತು ಆಯಾ ಊರಿನ ಮತಗಟ್ಟೆಗಳಲ್ಲಿದೆ ವೋಟರ್ ಫೆಸಿಲಿಟೇಷನ್ ಸೆಂಟರು, ಮತ್ತು ನಮ್ಮ BLO ಫೆಸಿಲಿಟೇಷನ್ ಸೆಂಟರ್ ಅಂತ ಅಂದ್ಬಿಟ್ಟು ಪಂಚಾಯತಿಗಳಲ್ಲೂ ಇದೆ, ಎಲ್ಲರೂ ಮಾಹಿತಿಯನ್ನು ಪಡ್ಕೋಬಹುದು. ಸೊ ವಿಶೇಷವಾಗಿ ಮತದಾರರು ಏನು ಗಮನಿಸಬೇಕು ಅಂತಂದರೆ, ಸಾರ್ವಜನಿಕ ಈ ಥರ ಫಾರ್ಮನ್ನು ಮನೆಗೆ ಕೊಡ್ತಾರೆ. 2002ರಲ್ಲಿ ನಿಮ್ಮದು ಮತದಾರರ ಪಟ್ಟಿಲಿ ಇದ್ದರೆ, ಸರ್ ನನಗೆ ಗೊತ್ತಿಲ್ಲ ಅವತ್ತು ಎಲ್ಲಿತ್ತು ಮತದಾರರ ಸಂಖ್ಯೆ ಅಂತ ಗಾಬರಿ ಪಡೋದು ಬೇಕಿಲ್ಲ. ನಮ್ಮ BLO ಈಗ ಆಲ್ರೆಡಿ ಮ್ಯಾಪ್ ಮಾಡಿದ್ದಾರೆ. ನಮ್ಮಲ್ಲಿ 97% ಮ್ಯಾಪಿಂಗ್ ಆಗಿದೆ, ಗೊತ್ತಾಯ್ತಲ್ವ. 2 ಲಕ್ಷ ಮತದಾರರಿದ್ದಾರೆ ಅಂತ ಅಂದರೆ ಅದರಲ್ಲಿ ಸುಮಾರು 1,94,000 ಜನ ಮ್ಯಾಪ್ ಆಗಿಬಿಟ್ಟಿದ್ದಾರೆ ನಮ್ಮಲ್ಲಿ, 97-98%. ಸೊ ಮ್ಯಾಪ್ ಆಗಿರೋದ್ರಿಂದ 2002ರಲ್ಲಿ ಅವ್ರ ಕ್ರಮ ಸಂಖ್ಯೆ ಏನಿತ್ತು 45 ವರ್ಷದ ಮೇಲ್ಪಟ್ಟವರಾದರೆ ಅದು ಇಲ್ಲಿರುತ್ತೆ. ಇವರೇ ಬರೀಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಮತದಾರರಿಗೆ ಬರೀಲಿಕ್ಕೆ ಬಂದರೆ ಚೆನ್ನಾಗಿ ಬರೀರಿ, ಇಲ್ಲ ಸರ್ ನಂಗೆ ಬರೀಲಿಕ್ಕೆ ಆಗ್ತಾ ಇಲ್ಲ, ನನಗೆ EVP ನಂಬರ್ ಎಲ್ಲ ಗೊತ್ತಿಲ್ಲ ಅಂದರೆ ನಮ್ಮ BLOನೇ ಹೆಲ್ಪ್ ಮಾಡ್ತಾರೆ. 2002ರಲ್ಲಿ ಮತದಾರರ ಪಟ್ಟಿಲಿ ಇರಲಿಲ್ಲ ನಮ್ಮ ಹೆಸರು, ಆದರೂ ಅವಾಗ ನಮ್ಮ ತಂದೆದೋ ತಾಯಿದು ತಾತ ಅಜ್ಜಿದು ಇರುತ್ತೆ. ಅದಕ್ಕೂ ಕೂಡ ನಮ್ಮವ್ರು ಆಲ್ರೆಡಿ ತಾತ ಅಜ್ಜಿ ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿ ಇದ್ರು ಅಂತ ಲಿಂಕ್ ಮಾಡ್ತಾರೆ, ಅದನ್ನ ಪ್ರೋಜನಿ ಅಂತ ಕರೀತಾರೆ, ಅದನ್ನು ಕೂಡ ನಮ್ಮವರೇ ಮಾರ್ಕ್ ಮಾಡ್ತಾರೆ. ಸೊ ಎಲ್ಲ ಡಾಟಾ ನಮ್ಮವ್ರು ಫಿಲ್ ಮಾಡಿದ್ಮೇಲೆ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಓದಿ ಏನು ಫಿಲ್ ಮಾಡಿರ್ತಾರೆ ಅದೇ ಥರ ಒಂದು ಫಿಲ್ ಮಾಡ್ಕೊಂಡು ನೀವೇ ಫಿಲ್ ಮಾಡ್ಬೇಕು. ಮತದಾರರೇ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಒಂದು ಇಟ್ಕೋಬೇಕು. ನೀವು ಏನೇನೋ ಫಿಲ್ ಮಾಡಿಬಿಟ್ರು ನಾಳೆ ಅಂತ BLO ಮೇಲೆ ನೀವು ಏನಾದ್ರು ಆರೋಪ ಮಾಡಬೇಕು ಅನ್ಸಿದ್ರೆ ನಿಮ್ಮ ಎದುರಿಗೆ ಅವ್ರೇನು ಫಿಲ್ ಮಾಡ್ಕೊಂಡಿದ್ರೆ ಅದನ್ನೇ ಫಿಲ್ ಮಾಡಿ ಮನೆಗೂ ಒಂದು ಕೊಡ್ತಾರೆ. ಇಲ್ಲಿದೆ. ಮಂಡ್ಯ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶಂಕರಮಠ ಬೋರೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು. 12 ಮಂದಿ ನಿರ್ದೇಶಕರಿರುವ ಸಂಘದಲ್ಲಿ ಇಂದಿನ ಅಧ್ಯಕ್ಷ KC ರವೀಂದ್ರ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಬೋರೇಗೌಡ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಸಂಘದ CEO ಚೇತನ್ ಅವರು ಇವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ಶಂಕರಮಠ ಬೋರೇಗೌಡ ಮಾತನಾಡಿ, ಷೇರುದಾರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಸೊಸೈಟಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಅವರು ಹೇಳಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ನಿರ್ದೇಶಕರುಗಳಿಗೆ, ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಮಾಜಿ ಮೂಡ ಸದಸ್ಯರಾದಂಥ M. ಕೃಷ್ಣರವರಿಗೂ ಹಾಗೂ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ KS ಆನಂದ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಇಂದಿನ ಅವಧಿಯಲ್ಲಿದ್ದ ಅಧ್ಯಕ್ಷರಾದ ರವೀಂದ್ರರವರು ಏನು ಅಭಿವೃದ್ಧಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋದ್ರು, ನಾವು ಕೂಡ ಅದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮಗೆ ನಮ್ಮ ನಿರ್ದೇಶಕಗಳೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಕೃಷ್ಣೇಗೌಡ, ಹೊಸಳ್ಳಿ ಬೋರೇಗೌಡ, ನಾಗರಾಜು, ಧರ್ಮೇಂದ್ರ ಸೇರಿದಂತೆ ಇತರರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,